ತಮ್ಮ. ಓಂ ಶಾಂತಿ. ಇದು ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಇದರಲ್ಲಿ ಹಳೆಯ ಪ್ರಪಂಚವು ಪರಿವರ್ತನೆಯಾಗಿ ಹೊಸದಾಗುತ್ತದೆ. ಈ ಯುಗವನ್ನು ನೀವು ಮರಿಬಾರ್ದಂತೆ ತಮ್ಮ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಈಗ ತಪ್ಪುಗಳನ್ನು ಮಾಡಬೇಡಿ. ಇಲ್ಲಿ ನೀವು ನರನಿಂದ ನಾರಾಯಣರಾಗಲು ಬಂದಿದ್ದೀರಿ ಅಂದ ಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಯಾರಿಗೂ ದುಃಖವನ್ನು ಕೊಡಬಾರ್ದು. ತಪ್ಪುಗಳನ್ನು ಮಾಡುತ್ತೀರಿ ಎಂದರೆ ದುಃಖ ಕೊಡುತ್ತೀರಿ. ತಂದೆ ಮಕ್ಕಳಿಗೆ ಎಂದೂ ದುಃಖ ಕೊಡೋದಿಲ್ಲ, ಹಾಗೂ ಅವರು ನಿಮಗೆ ಆದೇಶ ನೀಡ್ತಾರೆ, ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ, ಯೋಗಿಗಳಾಗಿ. ಆಗ ವಿಕರ್ಮ ವಿನಾಶವಾಗುತ್ತೆ, ನೀವು ಬಹಳ ಮಧುರರಾಗಿ ಬಿಡುತ್ತೀರಿ. ಓಂ ಶಾಂತಿ. ಯಾವ ಮಕ್ಕಳು ತಮ್ಮನ್ನು ಆತ್ಮನೆಂದು ತಿಳಿದು ಪರಂಪಿತ ಪರಮಾತ್ಮನ ಜೊತೆ ಯೋಗವನ್ನು ಜೋಡಿಸ್ತಾರೋ ಅವರನ್ನು ಸತ್ಯ ಯೋಗಿಗಳೆಂದು ಹೇಳಲಾಗುತ್ತೆ. ಯಾಕೆಂದರೆ ತಂದೆಯು ಸತ್ಯವಾಗಿದ್ದಾರಲ್ಲವೇ, ಅಂದ ಮೇಲೆ ನಿಮ್ಮ ಬುದ್ಧಿಯೋಗವು ಸತ್ಯ ತಂದೆಯ ಜೊತೆ ಇದೆ. ಇದು ಪುರುಷೋತ್ತಮರಾಗುವ ಯುಗವಾಗಿದೆ. ಪುರುಷೋತ್ತಮರೆಂದು ಶ್ರೇಷ್ಠ ಮತ್ತು ಪವಿತ್ರ ಮನುಷ್ಯರಿಗೆ ಹೇಳಲಾಗುತ್ತದೆ. ಆ ಶ್ರೇಷ್ಠ ಮತ್ತು ಪವಿತ್ರರು ಈ ಲಕ್ಷ್ಮೀನಾರಾಯಣರಾಗಿದ್ದರು. ಈಗ ನಿಮಗೆ ಸಮಯವೂ ಸಹ ತಿಳಿದಿದೆ. ಈ ಪ್ರಪಂಚವು 5000 ವರ್ಷಗಳ ನಂತರ ಹಳೆಯದಾಗುತ್ತದೆ. ಮತ್ತೆ ಇದನ್ನು ಹೊಸದನ್ನಾಗಿ ಮಾಡಲು ತಂದೆಯು ಬರುತ್ತಾರೆ. ಈಗ ನಾವು ಸಂಗಮಯುಗಿ ಬ್ರಾಹ್ಮಣ ಕುಲದವರಾಗಿದ್ದೇವೆ. ಶ್ರೇಷ್ಠಾತಿ ಶ್ರೇಷ್ಠ ಬ್ರಹ್ಮನಾಗಿದ್ದಾರೆ. ಆದರೆ ಬ್ರಹ್ಮನನ್ನು ಶರೀರಧಾರಿಯಾಗಿ ತೋರಿಸುತ್ತಾರೆ. ಶಿವ ತಂದೆಯಂತೂ ಅಶರೀರಿಯಾಗಿದ್ದಾರೆ. ಮಕ್ಕಳು ಇದನ್ನು ಅರಿತುಕೊಂಡಿದ್ದೀರಿ. ಅಶರೀರಿ ಮತ್ತು ಶರೀರಧಾರಿಗಳ ಮಿಲನವಾಗುತ್ತದೆ. ಅವರಿಗೆ ನೀವು ತಂದೆಯೆಂದು ಹೇಳುತ್ತೀರಿ. ಇದು ವಿಚಿತ್ರವಾದ ಪಾತ್ರವಾಗಿದೆಯಲ್ಲವೇ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಕೆಲವೊಮ್ಮೆ ಹಾಗೆ ಎದ್ದ ಮೇಲೆ ಗೊತ್ತಾಗುತ್ತದೆ, ಬಿದ್ದದ್ದು ಸಿಕ್ಕಿ ಬಿದ್ದ ಮೇಲೆ ಗೊತ್ತಾಗುತ್ತದೆ, ಕದ್ದದ್ದು ಸತ್ತ ನಂತರ ಗೊತ್ತಾಗುತ್ತದೆ, ಇದ್ದದ್ದು. ಅಣ್ಣ, ಬಾಬಾ ಹೇಳ್ತಾರೆ, ಚಕ್ರವನ್ನು ಸಹ ಸಿದ್ಧ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಧರ್ಮ ಸ್ಥಾಪನೆ ಮಾಡುತ್ತಾರೆ. ಈ ದೇವಿ ದೇವತಾ ಧರ್ಮವನ್ನು ತಂದೆಯ ವಿನಃ ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಈ ಧರ್ಮವನ್ನು ಬ್ರಹ್ಮರವರು ಸ್ಥಾಪನೆ ಮಾಡೋದಿಲ್ಲ. ಹೊಸ ಪ್ರಪಂಚದಲ್ಲಿ ದೇವಿ ದೇವತಾ ಧರ್ಮವಿರುತ್ತೆ. ಹಳೆಯ ಪ್ರಪಂಚದಲ್ಲಿ ಎಲ್ಲರೂ ಮನುಷ್ಯರಿದ್ದಾರೆ. ಅಲ್ಲಿ ದೇವಿ ದೇವತಾಗಳಿರುತ್ತಾರೆ. ದೇವತೆಗಳು ಪವಿತ್ರರಾಗಿರುತ್ತಾರೆ. ಅಲ್ಲಿ ರಾವಣ ರಾಜ್ಯವೇ ಇರೋದಿಲ್ಲ. ಈಗ ತಂದೆಯು ಮಕ್ಕಳಿಗೆ ರಾವಣನ ಮೇಲೆ ವಿಜಯ ಪ್ರಾಪ್ತಿ ಮಾಡಿಸ್ತಾರೆ. ರಾವಣನ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತಿದ್ದಂತೆಯೇ ರಾಮರಾಜ್ಯವು ಪ್ರಾರಂಭವಾಗಿ ಬಿಡುತ್ತೆ. ರಾಮರಾಜ್ಯವೆಂದು ಹೊಸ ಪ್ರಪಂಚಕ್ಕೂ ಮತ್ತು ರಾವಣ ರಾಜ್ಯ ವೆಂದು ಹಳೆಯ ಪ್ರಪಂಚಕ್ಕೂ ಹೇಳಲಾಗುತ್ತೆ. ಆ ರಾಮರಾಜ್ಯವು ಹೇಗೆ ಸ್ಥಾಪನೆಯಾಗುತ್ತೆ ಎಂಬುದನ್ನು ಸಹ ನೀವು ಮಕ್ಕಳ ವಿನಃ ಯಾರಿಗೂ ಗೊತ್ತಿಲ್ಲ. ರಚಯಿತ ತಂದೆ ಕುಳಿತು ನೀವು ಮಕ್ಕಳಿಗೆ ರಚನೆಯ ರಹಸ್ಯವನ್ನು ತಿಳಿಸ್ತಾರೆ. ತಂದೆಯು ರಚಯಿತ ಬೀಜರೂಪನಾಗಿದ್ದಾರೆ. ರಾಮರಾಜ್ಯ ಅಥವಾ ದೇವಿ ದೇವತಾ ಧರ್ಮವು ಬುಡದಲ್ಲಿಯೇ ಬರುತ್ತದೆ. ತಂದೆ 3 ಧರ್ಮಗಳನ್ನು ಸ್ಥಾಪನೆ ಮಾಡುತ್ತೇನೆ ಅಂತ ತಿಳಿಸುತ್ತಾರೆ. ಇವೆಲ್ಲ ಮಾತುಗಳನ್ನು ನೀವು ಸಂಗಮಯುಗಿ ಬ್ರಾಹ್ಮಣರೇ ತಿಳಿಯುತ್ತೀರಿ. ನೀವು ಬ್ರಾಹ್ಮಣರದ್ದು ಚಿಕ್ಕ ಕುಲವಾಗಿದೆ. ಚಿಕ್ಕ ಚಿಕ್ಕ ಮಠಪಂಥಗಳಿರುತ್ತವೆ ಎಲ್ಲವೇ. ಅರವಿಂದಾಶ್ರಮವಿದೆ. ಅವು ಬೇಗ ಬೇಗ ವೃದ್ಧಿಯನ್ನು ಹೊಂದುತ್ತದೆ, ಏಕೆಂದರೆ ಅದರಲ್ಲಿ ವಿಕಾರಕ್ಕೆ ಯಾವುದೇ ನಿಷೇಧವಿಲ್ಲ. ಇಲ್ಲಿ ತಂದೆಯು ತಿಳಿಸುತ್ತಾರೆ, ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ಜಯ ಗಳಿಸಬೇಕು. ಹೀಗೆ ಮತ್ಯಾರೂ ಹೇಳಲು ಸಾಧ್ಯವಿಲ್ಲ. ಅವರ ಬಳಿಯೂ ಸಹ ಏರುಪೇರಾಗಿ ಬಿಡುತ್ತದೆ. ಇಲ್ಲಂತೂ ಇರುವುದೇ ಪತಿತ ಮನುಷ್ಯರು. ಆದ್ದರಿಂದ ಪಾವನರಾಗುವ ಮಾತುಗಳನ್ನೇ ಕೇಳುವುದಿಲ್ಲ. ಆದ್ದರಿಂದ ವಿಕಾರವಿಲ್ಲದೆ ಮಕ್ಕಳು ಹೇಗೆ ಜನಿಸುತ್ತಾರೆಂದು ಕೇಳುತ್ತಾರೆ. ಪಾಪ ಅವರದ್ದೇನೂ ದೋಷವಿಲ್ಲ. ಗೀತಾ ಪಾಠಿಗಳು ಹೇಳುತ್ತಾರೆ, ಭಗವಾನು ವಾಚ, ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ಜಯ ಗಳಿಸ್ಬೇಕಂತೆ ತಮ್ಮ. ಕೋಪ ಬಂದಾಗ ಅಡುಗೆ ಮಾಡದೆ ಮಲಗುವವರು ಯಾರು? ಕೋಪ ಬಂದಾಗ ಅಡುಗೆ ಮಾಡಿ ಊಟ ಮಾಡದೆ ಮಲಗುವಂಥವರು ತಾಯಿ.
ಅಣ್ಣ, ಬಾಬಾ ಹೇಳ್ತಾರೆ ಮನುಷ್ಯರನ್ನು ಅವಶ್ಯವಾಗಿ ಜಾಗೃತರನ್ನಾಗಿ ಮಾಡಬೇಕು. ಭಗವಂತ ತಿಳಿಸ್ತಾರೆ ಪವಿತ್ರರಾಗಿ. ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಿದ್ದರು, ಈಗ ಎಲ್ಲರೂ ಅಪವಿತ್ರರಾಗಿದ್ದಾರೆ. ಈ ರೀತಿ ತಿಳಿಸ್ಬೇಕು. ಹೇಳಿ, ನಮ್ಮ ಬಳಿ ಸತ್ಸಂಗವಾಗುತ್ತೆ, ಅದರಲ್ಲಿ ಕಾಮ ಮಹಾಶತ್ರುವಾಗಿದೆ ಎಂದು ತಿಳಿಸಲಾಗುತ್ತೆ. ಈಗ ಪವಿತ್ರರಾಗಬೇಕು ಅಂದರೆ ಒಂದು ಯುಕ್ತಿಯಿಂದ ಆಗಿ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ದೃಷ್ಟಿಯನ್ನು ಪಕ್ಕಾ ಮಾಡಿ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಮೊಟ್ಟ ಮೊದಲು ಈ ಭಾರತವೇ ಸಂಪದ್ಭರಿತವಾಗಿತ್ತು. ಈಗ ಖಾಲಿಯಾಗಿರುವ ಕಾರಣ ಹಿಂದೂಸ್ತಾನ ಎಂಬ ಹೆಸರನ್ನು ಇಟ್ಟುಬಿಟ್ಟಿದ್ದಾರೆ. ಮೊದಲು ಭಾರತವು ಆಸ್ತಿ, ಅಂತಸ್ತು, ಪವಿತ್ರತೆ, ಸುಖ, ಶಾಂತಿ ಎಲ್ಲದರಿಂದ ಸಂಪನ್ನವಾಗಿತ್ತು. ಈಗ ದುಃಖದಿಂದ ತುಂಬಿದೆ. ಆದ್ದರಿಂದಲೇ ಹೇ ದುಃಖಹರ್ತ, ಸುಖಕರ್ತ ಎಂದು ಕರೆಯುತ್ತಾರೆ. ನೀವು ತಂದೆಯಿಂದ ಎಷ್ಟು ಖುಷಿಯಿಂದ ಓದ್ತೀರಿ. ಇಂತಹ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆಯದೇ ಇರುವವರು ಯಾರಾದರೂ ಇರುತ್ತಾರಾ? ಮೊದಲು ತಂದೆಯನ್ನು ಅರಿತುಕೊಳ್ಬೇಕು. ಎಲ್ಲ ಮಕ್ಕಳು ಸಹ ನನ್ನವರೇ ಆಗಿದ್ದಾರೆ. ಈ ಬಾಬಾರವರು ಬಹಳ ಪ್ರೀತಿಯಿಂದ ಮಕ್ಕಳನ್ನು ಸಂಪಾಲನೆ ಮಾಡುತ್ತಾರೆ. ಇವರು ಪಾಲನೆ ಮಾಡುತ್ತಾರೆ. ಇವರು ಸಹ ನರನಿಂದ ನಾರಾಯಣ ಆಗುತ್ತಾರೆ. ಇಲ್ಲಿ ನೀವು ಬಂದಿರುವುದೇ ದೇವತೆಯಾಗಲು ಅಂದಾಗ ಎಷ್ಟೊಂದು ತಿಳಿಸುತ್ತೇನೆ. ಮಕ್ಕಳೇ, ತಂದೆಯನ್ನು ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿ ಆಹಾರ ಪದಾರ್ಥಗಳ ವ್ರತವನ್ನಿಡಿ. ಮಾಡುವುದಿಲ್ಲವೆಂದರೆ ಬಹುಶಃ ಇನ್ನೂ ಸಮಯವಿದೆ ಎಂದು ತಿಳಿಯುತ್ತೇನೆ. ಒಂದಲ್ಲ ಒಂದು ತಪ್ಪುಗಳು ಆಗುತ್ತಿರುತ್ತದೆ. ಆದ್ದರಿಂದ ಹಿರಿಯರು ಕಿರಿಯರು ಎಲ್ಲ ಮಕ್ಕಳಿಗೂ ಪ್ರೀತಿಯಿಂದ ತಿಳಿಸುತ್ತೇನೆ. ಮಕ್ಕಳೇ, ತಪ್ಪುಗಳನ್ನು ಮಾಡಬಾರದು, ಯಾರಿಗೂ ದುಃಖ ಕೊಡಬಾರದು. ತಪ್ಪು ಮಾಡುತ್ತೀರೆಂದರೆ ದುಃಖ ಕೊಡುತ್ತೀರೆಂದರ್ಥ. ತಂದೆಯೂ ಸಹ ಎಂದೂ ದುಃಖವನ್ನು ಕೊಡುವುದಿಲ್ಲ. ಅವರಂತೂ ಸೂಚನೆ ನೀಡುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ. ಬಹಳ ಮಧುರರಾಗುತ್ತೀರಿ. ಇಂತಹ ಮಧುರರಾಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಮತ್ತು ಪವಿತ್ರರು ಆಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ಸಂತೋಷ ನಮ್ಮನ್ನು ಮಧುರವಾಗಿಸುತ್ತದೆ. ಪರೀಕ್ಷೆಗಳು ನಮ್ಮನ್ನು ಪ್ರಬಲರನ್ನಾಗಿಸುತ್ತದೆ. ವೇದನೆಗಳು ನಮ್ಮನ್ನು ಮಾನವರನ್ನಾಗಿಸುತ್ತದೆ. ವೈಫಲ್ಯಗಳು ನಮ್ಮನ್ನು ವಿನಯರನ್ನಾಗಿಸುತ್ತದೆ. ನಂಬಿಕೆಗಳು ನಮ್ಮನ್ನು ಮುನ್ನಡೆಸುತ್ತಿರುತ್ತದೆ. ಅಣ್ಣ, ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ಪವಿತ್ರರಾಗುವುದರಲ್ಲಿ ಮಹಾ ವೀರರಾಗಬೇಕು. ನೆನಪಿನ ಯಾತ್ರೆಯಿಂದ ಒಳಗಿರುವ ಕೊಳಕನ್ನು ತೆಗೆಯಬೇಕು. ತಮ್ಮ ಶಾಂತಿ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು. ಅಶಾಂತಿಯನ್ನು ಹರಡಬಾರದು. ತಂದೆಯು ಸರಿಯಾದ ಮಾತನ್ನೇ ಹೇಳುತ್ತಾರೆ, ಅದನ್ನೇ ಕೇಳಬೇಕು. ಹಿಯರ್ ನೋ ಈವಿಲ್, ಸಿ ನೋ ಈವಿಲ್. ತಪ್ಪು ಮಾತುಗಳನ್ನು ಕೇಳಬಾರದು. ಎಲ್ಲರನ್ನೂ ಜಾಗೃತಗೊಳಿಸಬೇಕು. ಪುರುಷೋತ್ತಮ ಯುಗದಲ್ಲಿ ಪುರುಷೋತ್ತಮರಾಗಿ ಎಲ್ಲರನ್ನ ಪುರುಷೋತ್ತಮರನ್ನಾಗಿ ಮಾಡಬೇಕು. ಆತ್ಮಿಕ ಶಕ್ತಿಯ ಆಧಾರದ ಮೇಲೆ ತನುವಿನ ಶಕ್ತಿಯ ಅನುಭವ ಮಾಡುವಂತಹ ಸದಾ ಸ್ವಸ್ಥಭವ. ಈ ಅಲೌಕಿಕ ಜೀವನದಲ್ಲಿ ಆತ್ಮ ಮತ್ತು ಪ್ರಕೃತಿ ಎರಡರ ಆರೋಗ್ಯವು ಅವಶ್ಯಕ ಇದೆ. ಯಾವಾಗ ಆತ್ಮವು ಸ್ವಸ್ಥವಾಗಿದೆ ಎಂದರೆ ತನುವಿನ ಲೆಕ್ಕಾಚಾರ ಅಥವಾ ತನುವಿನ ರೋಗವು ಶೂಲದಿಂದ ಮುಳ್ಳಾಗುವಷ್ಟು ಕಾರಣದಿಂದ ಸ್ವಸ್ಥಿತಿಯ ಕಾರಣದಿಂದ ಸ್ವಸ್ಥವಾಗಿದ್ದೇನೆಂದು ಅನುಭವ ಮಾಡುತ್ತಾರೆ. ಅವರ ಮುಖದಲ್ಲಿ ಚೆಹರೆಯಲ್ಲಿ ರೋಗದ ಕಷ್ಟದ ಚಿಹ್ನೆ ಇರುವುದಿಲ್ಲ. ಕರ್ಮ ಭೋಗದ ವರ್ಣನೆಗೆ ಬದಲಾಗಿ ಕರ್ಮಯೋಗದ ಸ್ಥಿತಿಯ ವರ್ಣನೆಯನ್ನು ಮಾಡುತ್ತಾರೆ. ಅವರು ಪರಿವರ್ತನಾ ಶಕ್ತಿಯಿಂದ ಕಷ್ಟವನ್ನು ಸಂತುಷ್ಟತೆಯಲ್ಲಿ ಪರಿವರ್ತನೆ ಮಾಡಿ ಸಂತುಷ್ಟವಾಗಿರುತ್ತಾರೆ ಮತ್ತು ಸಂತುಷ್ಟತೆಯ ಪ್ರಕಂಪನಗಳನ್ನು ಹರಡಿಸುತ್ತಾರೆ. ಹೃದಯದಿಂದ ತನುವಿನಿಂದ ಪರಸ್ಪರದ ಪ್ರೀತಿಯಿಂದ ಸೇವೆಯನ್ನು ಮಾಡುತ್ತೀರೆಂದರೆ ಸಫಲತೆಯು ನಿಶ್ಚಿತವಾಗಿ ಸಿಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.